ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ ಎಂಗೌಡ ಮಾತನಾಡ್ತಾ ಇರೋದು. ವಾಜರಳ್ಳಿ ಪೈಪ್ಲೈನ್, ಎಮ್ಗೆಪುರ ವಾರ್ಡ್, ಬಾಲಾಜಿ ಬಡಾವಣೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಮಳೆ ಸಖತ್ತಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ದೇವ್ರ ದಯೆಯಿಂದ ಒಳ್ಳೆ ಮಳೆ ಬರ್ತಾಯಿದೆ ಅಂತ ಖುಷಿ ಪಡಬೇಕಾ, ಅಥವಾ ನಮ್ಮ ಯಶವಂತಪುರ ಕ್ಷೇತ್ರ ಎಮ್ಗೆಪುರ ವಾರ್ಡ್ ನೋಡಿ ಅವಾಂತರ ಯಾವ ಥರ ಇದೆ. ಜೋರ ಮಳೆ ಬಂದರೆ ಆ ನೀರು ಕರೆಕ್ಟಾಗಿ ಮೋರಿಲಿ ಹರಿದೋಗೋದಕ್ಕೆ ಯಾವುದೇ ಒಂದು ಸ್ಥಳ ಇಲ್ಲ. ಯಾಕಂದರೆ ಎಲ್ಲ ಮೋರಿಗಳು ಮುಚ್ಚೋಗ್ಬಿಟ್ಟಿದ್ದಾವೆ. ಸ್ಯಾನಿಟ್ರಿಗಳು ಕೂಡ ಅವಾಗವಾಗ ಮುಚ್ಚೋಗ್ತಾ ಇರುತ್ತೆ. ಇವರು ಏನೋ ತಿಪ್ಪೆ ಸಾರಿಸೋ ಕೆಲಸ ಥರ ಅಲ್ಲಿ ಇಲ್ಲಿ ಗುಂಡಿಗಳು ಕೆಲವು ಕಡೆ ಮುಚ್ತಾ ಇದ್ದಾರೆ, ಕೆಲವು ಕಡೆ ಮುಚ್ತಾ ಇಲ್ಲ. ನೋಡಿ ಮಳೆ ಬಂದರೆ ಯಾವ್ಯಾವ ರೀತಿ ಅವಾಂತರ ಆಗ್ತಾಯಿದೆ. ಎಮ್ಗೆಪುರ ವಾರ್ಡ್, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರ ಭಾಳಷ್ಟು ಇದೆ. ನಮ್ಮ ವಾರ್ಡು, ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಜೀವರಾಶಿಗಳಿಗೂ ಮಳೆ ಬೇಕು. ಭಗವಂತನ ದಯೆಯಿಂದ ಒಳ್ಳೆ ಮಳೆ ಆಗ್ತಿದೆ. ಆದರೆ ಆ ಮಳೆ ಬಂದಿದ್ದ ನೀರು ಎಲ್ಲೂ ಕರೆಕ್ಟಾಗಿ ಸ್ಟೋರ್ ಆಗ್ತಾಯಿಲ್ಲ. ಯಾಕೆ ಸ್ಟೋರ್ ಆಗ್ತಾಯಿಲ್ಲ ಅಂದರೆ ಕರೆಕ್ಟಾಗಿ ಮೋರಿಗಳು ಮಾಡಿಲ್ಲ. ಇವರು ಮೋರಿ ಮಾಡಿದ್ದಾರೆ, ಹೆಚ್ಚು ಕಡಿಮೆ ಮೋರಿಗಳು. ನಾನು ಸುಮಾರು ಸತಿ ನೋಡಿ ಸ್ಕೂಲ್ ವ್ಯಾನ್ಗಳು ಬರೋದು ನೋಡಿ ಯಾವ ಥರ ಬರ್ತಾವೆ. ಪಾಪ ಹಿರಿಯ ನಾಗರಿಕರ ಕತೆ ಏನಾಗಬೇಕು, ಮಕ್ಕಳು ಮರಿಗಳ ಕತೆ ಏನಾಗಬೇಕು. ಟೂ ವೀಲರ್ಗಳು ಪಾಪ ಕೆಲವರು ಓಡಾಡ್ಸೋಕ್ಕೆ ಬರೋದಿಲ್ಲ, ಏನೋ ನಿಧಾನ ಓಡಾಡಿಸಿರ್ತಾರೆ, ಅಂಥವ್ರು ಸ್ಕೀಟಾಗಿ ಬಿಡೋಗ್ಬಿಡ್ತಾರೆ. ಮಳೆ ನೀರು ಕರೆಕ್ಟಾಗಿ ಹೋಗೋಂಗೆ ಇರಬೇಕು. ರೋಡ್ಗಳು ಹಂಗೆ ಮಾಡಬೇಕು. ಕೆಲವು ಕಡೆ ಬರೀ ಮಳೆ ನೀರು ತುಂಬಿಕೊಂಡಿರುತ್ತೆ, ಎಲ್ಲೂ ಸರೀಸಾಗಿ ನೀರು ಹೋಗೋದಿಲ್ಲ. ನನ್ನೆಲ್ಲ ಎಮ್ಗೆಪುರ ವಾರ್ಡ್ ನಾಗರಿಕ ಬಂಧುಗಳಲ್ಲಿ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ತಾಯಿದ್ದೀನಿ. ಒಂದು ವಾರ್ಡ್, ಒಂದು ಕ್ಷೇತ್ರ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಸೂಕ್ತವಾದ ವ್ಯಕ್ತಿ ಬರಬೇಕು. ಅಂಥ ವ್ಯಕ್ತಿನ ಆರಿಸುವಂಥ ಜವಾಬ್ದಾರಿ ನಿಮ್ಮ ಕೈಲಿದೆ. ಮುಂದಿನ ದಿನಗಳಲ್ಲಿ ಬರೋ ಎಲ್ಲ ಚುನಾವಣೆಗಳಲ್ಲೂ ಸಮಾಜಕ್ಕೆ ಸರ್ವಸ್ವ ಅಂತ ಇರೋ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಗುರುತಿಸಿ ಅವಕಾಶ ಮಾಡಿಕೊಡಿ. ಇಂಥ ಸಮಸ್ಯೆಗಳಾಗೋದಿಲ್ಲ. ಅವಾಗೇನು ಅಂತ ಹೇಳಿದ್ರೆ ಜೋರಾಗಿ ಎಷ್ಟೇ ಜೋರಾಗಿ ಮಳೆ ಬಂದ್ರೂ ಸಲೀಸಾಗಿ ಮೋರಿಗಳಲ್ಲಿ ನೀರು ಹೋಗುತ್ತೆ, ಎಲ್ಲ ಕರೆಕ್ಟಾಗಿ ಆಗುತ್ತೆ. ಬರೀ ಬಿಸ್ನೆಸ್ ಮಾಡೋಂಥವ್ರಿಗೆ ಅವಕಾಶ ಮಾಡಿಕೊಟ್ಬಿಟ್ರೆ ನೋಡಿ ನಮ್ಮ ಯಶವಂತಪುರ ಕ್ಷೇತ್ರ ಎಮ್ಗೆಪುರ ವಾರ್ಡಲ್ಲಿ ನೋಡಿ ಯಾವ ಥರ ಅವಾಂತರ ಇದೆ. ನೋಡ್ತಾ ಇದ್ದೀರಲ್ವ ನೀರು ಹೆಂಗೆ ತುಂಬಿಕೊಂಡಿದೆ ಅಂತ. ಈ ರೀತಿ ಆಗುತ್ತೆ. ಯಾಕೆ ಈ ರೀತಿ ಆಗುತ್ತೆ ಅಂದರೆ ಅವ್ರು ಯಾರೂ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅನ್ನೋದು ಅವ್ರ ತಲೆಗೆ ಬರೋದಿಲ್ಲ. ಅವ್ರಿಗೆ ಬರೀ ಐಷಾರಾಮಿ ಜೀವನ. ಚುನಾವಣೆ ಬರೋ ಟೈಮಲ್ಲಿ ಮಾತ್ರ ಈಚೆ ಕಡೆ ಬರ್ತಾರೆ, ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ. ಇಷ್ಟು ಬಿಟ್ಟರೆ ನಯಾ ಪೈಸಾ ಸಮಾಜಮುಖಿ ಕೆಲಸಗಳು ಏನೂ ಗೊತ್ತಿರಲ್ಲ ಅವ್ರಿಗೆ. ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ತಿದ್ದೀನಿ, ಸಮಾಜ ಸೇವೆ ಏನು ಅಂತ ಗೊತ್ತಿರೋರನ್ನ ಗುರುತಿಸಿ ಅವಕಾಶ ಮಾಡಿಕೊಡಿ. ಆವಾಗ ಈ ರೀತಿ ಅವಘಡಗಳು ಕಡಿಮೆ ಆಗುತ್ತೆ. ಅವರು ಸಮಾಜಕ್ಕೆ ಮತ್ತು ಎಲ್ಲ ಜನಗಳಿಗೂ ಒಳ್ಳೆಯದಾಗಬೇಕು ಅಂತ ಲೈಫ್ ಆ್ಯಂಡ್ ಡೆತ್ ಕೆಲಸ ಮಾಡ್ತಾರೆ. ಅಂಥವರಿಂದ ವಾರ್ಡು, ಕ್ಷೇತ್ರ ಎಲ್ಲ ಉದ್ಧಾರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಯದಲ್ಲಿ ಭಗವಂತನ ದಯೆಯಿಂದ ಒಳ್ಳೆ ಮಳೆ ಬರ್ತಿದೆ. ಆದರೆ ಆ ಮಳೆ ನೀರು ಎಲ್ಲೂ ನಿಲ್ತಾ ಇಲ್ಲ. ಎಲ್ಲ ಕಡೆ ಎಲ್ಲೆಲ್ಲೆಲ್ಲೋ ಮೋರಿ ನೀರೊಳಗೆ, ಇದರೊಳಗೆ ಕೊಚ್ಚೆ ನೀರೊಳಗೆಲ್ಲ ಸೇರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಯಾವ ಥರ ಇದೆ ಅಂದರೆ ಎಲ್ಲ ಮೋರಿ ಮಾಡಿದ್ದಾರೆ, ಎಲ್ಲ ಮೋರಿ ಮುಚ್ಚೋಗಿದೆ. ಅದು ಯಾವ ಕಡೆಯೂ ಸರಿಯಾಗಿ ಮೋರಿ ಒಂದೇ ಲೆವೆಲಲ್ಲಿಲ್ಲ. ಸುಮಾರು ಕಡೆ ನಾನು ಮೋರಿಗಳೆಲ್ಲ ನಿಮಗೆ ವೀಡಿಯೋಗಳಲ್ಲಿ ಸುಮಾರು ಶೇರ್ ಮಾಡಿದ್ದೀನಿ ನೋಡಿ. ಆ ದನ ಕರು ಹಸುಗಳೆಲ್ಲ ಬಿದ್ದೋಗಿದ್ದಾವೆ. ಅದನ್ನೆಲ್ಲ ಎತ್ತಿ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೂಕ್ತವಾದ ವ್ಯಕ್ತಿಗಳನ್ನ ಗುರುತಿಸಿ ಅವಕಾಶ ಮಾಡಿಕೊಡಿ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ.